ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಅಮ್ಮ ಹೊರಟಿದ್ದೀವಿ ಒಂದು ಗೃಹಪ್ರವೇಶಕ್ಕೆ. ಯಾರು ಗೃಹಪ್ರವೇಶ ಮಮ್ಮಿ? ನಮ್ಮ ಅಕ್ಕಂದು, ಅವ್ರ ಅಕ್ಕಂದು ಲೀಲಾ ಆಂಟಿ ಅಂತ. ಆ್ಯಂಡ್ ಎಸ್, ನಾನು ಮಮ್ಮಿ ಹೊರಟ್ವಿ ಆಟೋದಲ್ಲಿ ಗೃಹಪ್ರವೇಶಕ್ಕೆ. ಐ ಥಿಂಕ್ ನಮ್ಮ ಮನೆಯಿಂದ ಅಲ್ಲಿಗೆ 15 to 20 ಮಿನಿಟ್ಸ್ ಅಷ್ಟೇ ನಿಯರ್ ಬೈ ಇತ್ತು. ಇಲ್ಲ ನಾನು ಬೇಗ ಬಂದು ನೀವು ಮಾಡಬೇಕು ಏನಪ್ಪ ಇರಪ್ಪ, ಇನ್ನೂ ರೆಡಿ ಆಗಲಿಲ್ಲ. ದಿಸ್ ಇಸ್ ದ ಹೌಸ್. ಇದೇ ಗೃಹಪ್ರವೇಶದ ಮನೆ. ತುಂಬ ಬ್ಯೂಟಿಫುಲ್ ಆಗಿತ್ತು. ಆಂಟಿದು ತುಂಬ ವರ್ಷದ ಕನಸು ಅಂತಲೇ ಹೇಳ್ಬೋದು ಈ ಥರ ಮನೆ. ನಾವು ರೀಚ್ ಆಗೋಷ್ಟರಲ್ಲಿ 10 ಆಗಿತ್ತು. ಆಂಟಿನ ಮಾತಾಡಿಸಿ ಅಮ್ಮ ಅಲ್ಲೇ ಕೂತ್ಕೊಂಡ್ರು. ಗೊತ್ತಲ್ಲ, ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡಿದ್ರೆ ಹೆಂಗಸರು ಯಾವ ರೇಂಜಿಗೆ ಮಾತಾಡ್ತಾರೆ ಅಂತ. ಅವ್ರು ಮಾತಾಡ್ತಿರ್ಲಿ ಅಂದ್ಬಿಟ್ಟು ನಾನು ಈಚೆ ಬಂದು ಒಂದು ಲಿಟಲ್ ಆಗಿ ಹೋಮ್ ಟೂರ್ ಮಾಡಿದೆ. ನೋಡಿ, ಎಂಜಾಯ್ ಮಾಡಿ. ತುಂಬ ಬ್ಯೂಟಿಫುಲ್ ಆಗಿದೆ ಮನೆ. ಇದೇ ಜಾಗದಲ್ಲಿ ಹೋಮ ಪೂಜೆ ಎಲ್ಲ ಆಗಿರೋದು. ಗೃಹಪ್ರವೇಶ ಅಂದರೆ 5:30 6 ಗಂಟೆಗೆಲ್ಲ ಮುಗಿಸ್ಬಿಡ್ತಾರೆ. ನಾವು ರೀಚ್ ಆಗಿದ್ದು 10, ಎಲ್ಲ ಮುಗಿದಿತ್ತು. ನೋಡ್ಬೋದು, ಆಂಟಿ ಡೆಕೋರ್ ಕೂಡ ತುಂಬ ಪ್ರಿಟಿಯಾಗಿ ಮಾಡಿಸಿದ್ರು. ಮಿನಿಮಲ್ ಇದ್ರೂ ಕೂಡ ತುಂಬ ಪ್ರಿಟಿಯಾಗಿ ಕಾಣಿಸ್ತಿತ್ತು ಎಲ್ಲ. ನೋಡ್ಬೋದು, ಪೂಜಾ ರೂಮ್, ಕಿಚನ್, ಇಂಟೀರಿಯರ್ಸ್, ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಈ ಮನೆಯಲ್ಲಿ. ಆ್ಯಂಡ್ ನಾನು ಅವತ್ತೇ ಅಷ್ಟೊಂದು ಮಾತಾಡಿದ್ದು. ಯಾವುದೇ ಫಂಕ್ಷನಲ್ಲಿ ಸಿಕ್ಕಿದ್ರು ಹಾಯ್ ಬಾಯಲ್ಲಿ ಇರ್ತಿದ್ದು. ಅವತ್ತು ಅಷ್ಟೊತ್ತು ಕೂತ್ಕೊಂಡು ತುಂಬ ಅವತ್ತು ಮಾತಾಡಿದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಶಿ ವಾಸ್ ಲುಕಿಂಗ್ ಸೋ ಪ್ರಿಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ಹಿಯರ್ ಶಿ ಕಮ್ಸ್. ದಿಸ್ ಇಸ್ ಅ ಡ್ಯೂಪ್ಲೆಕ್ಸ್ ಹೌಸ್. ನನಗೆ ಇವ್ರ ಮನೇಲಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸಿದೆ. ಅಟ್ರಾಕ್ಷನ್ ಅಂತ ಫಸ್ಟ್ ಅದು ಕಣ್ಣು ಸೆಳೆದಿದ್ದೆ ಅದು ಅವೆರಡು ಆನೆಗಳು. ಓ ಮೈ ಗಾಡ್, ನಾನಂತೂ ಒಬ್ಸೆಸ್ ಆಗೋಗಿದ್ದೆ. ಅಷ್ಟು ಕ್ಯೂಟಾಗಿತ್ತು ಅವೆರಡು. ಯು ಕ್ಯಾನ್ ಸಿ. ಯು ಕ್ಯಾನ್ ಸಿ. ಮಮ್ಮದು ಆಂಟಿದು ಮಾತುಕತೆನೇ ಮುಗ್ದಿಲ್ಲ. ಓ ಮೈ ಗಾಡ್, ಎಷ್ಟು ಮಾತಾಡ್ತಾರೆ ಇಂಡಿಯನ್ ಮದರ್ಸ್ ಅಂದರೆ. ನಾನು ಅವನು ಅಲ್ಲೇ ಕೂತಿದ್ವಿ. ನೆಕ್ಸ್ಟ್ ಲೆವೆಲ್ಗೆ ಟ್ರಾಮಟೈಸ್ ಆಗಿದ್ದೀವಿ ನಾನು ಅವಳು ಅಂತಲೇ ಹೇಳ್ಬೋದು. ಆ ರೇಂಜಿಗೆ ಮಾತಾಡ್ತಿದ್ರು. ಇಟ್ ವಾಸ್ ಫನ್. ಆ್ಯಂಡ್ ಇಂಡಿಯನ್ ಮದರ್ಸ್ ಹೇಗೆ ಮಕ್ಕಳನ್ನ ಟ್ರಾಮಟೈಸ್ ಮಾಡಿ ಲಾಸ್ಟಲ್ಲಿ ಮುದ್ದು ಮಾಡ್ತಾರಲ್ಲ, ದಿಸ್ ಇಸ್ ದ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಯು ಕ್ಯಾನ್ ಸಿ, ಬೆಳಗ್ಗೆಯಿಂದ ಟ್ರಾಮಟೈಸ್ ಮಾಡಿ ಆ ಹುಡುಗಿನ ಲಾಸ್ಟಲ್ಲಿ ಬಂದು ಮುದ್ದಾಡ್ತಾ ಇರೋದು. ದೇವರು ಇಷ್ಟು ಬೇಗ ನೆರವೇರಿಸ್ತಾನೆ ಅಂತ ಗೊತ್ತಿರಲಿಲ್ಲ, ಬಟ್ ಆದಷ್ಟು ಬೇಗ ನೆರವೇರಿಸ್ಕೊಟ್ಬಿಟ್ಟಿದ್ದಾನೆ. ನಂಗೆ ಅಷ್ಟೇ ತುಂಬ ಸಂತೋಷ ಆಗ್ತಿದೆ. ಮನೆ ತುಂಬ ಚೆನ್ನಾಗಿದೆ. ಹೌದಾ, ತುಂಬ ಥ್ಯಾಂಕ್ ಯು. ಎಲ್ಲ ದೇವರ ಆಶೀರ್ವಾದ, ದೊಡ್ಡವರ ಆಶೀರ್ವಾದ, ಅವ್ರ ಆಶೀರ್ವಾದ ಇದ್ದೇ ನಮ್ಮ ಮುಂದೆ ಏನೂ ಇಲ್ಲ. ನೋಡಿ, ಹಿಂಗಿದೆ ನಮ್ಮ ಮನೆ. ನೀವು ಹೇಳಿ ನಮ್ಮ ಮನೆ ಹೇಗಿದೆ ಅಂತ. ನಿಮ್ಗೆ ಇಷ್ಟ ಆಯ್ತಾ ನಮ್ಮ ಮನೆ? ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ನೀವು ಬಂದಿರೋದಕ್ಕೆ. ಆ್ಯಂಡ್ ಇದಾಗಿತ್ತು ಗುರುಪ್ರವೇಶದ ವ್ಲಾಗ್. ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.